ಈ ಕಿತ್ತೋದ್ ರಕ್ಷಿತನ ಮುಖವಾಡನ ಬಯಲು ಮಾಡೋದಕ್ಕೆ ಕೊನೆಗೂ ನಮ್ಮ ಧ್ರುವಂತವರೇ ಬೇಕಾಯ್ತು. ಎಷ್ಟು ಕನ್ನಿಂಗ್ ಆಗಿ ಆಡ್ತಾಳೆ ಈ ಹುಡುಗಿ ಅಂದ್ರೆ ಯಪ್ಪ ಯಪ್ಪ ಯಪ್ಪ. ಎಷ್ಟು ಅಸೂಹೆ, ದ್ವೇಷ, ಜಿದ್ದಲ್ ಈ ತರದ್ ಒಂದು ಆಟ ಆಡಿ, ಈ ತರದ ಒಂದು ವ್ಯಕ್ತಿತ್ವ ಹಿಡ್ಕೊಂಡು ಬಿಗ್ ಬಾಸ್ ಮನೇಲಿ ಉಳ್ಕೊಂಡಿದ್ದಾಳೆ ಅಂದ್ರೆ ಅದೇ ಹೆಚ್ಚು. ಅಂಡ್ ಫೈನಲಿ ಕರ್ಮ ರಿಟರ್ನ್ಸ್. ಇವಳು ಯಾರನ್ನ ಹೊರಗಡೆ ಹಾಕ್ಬೇಕು ಅಂತ ವೀಕ್ ಟೀಮು ಅಂತ ಡಿಸೈಡ್ ಮಾಡಿ ಕಾವ್ಯ ಗಿಲ್ಲಿನೆಲ್ಲ ಒಂದೇ ಟೀಮ್ಗೆ ಹಾಕಿದ್ಲು. ಅದೇ ಕಾವ್ಯ ಗಿಲ್ಲಿ ರಘು ಅವರೇ ಸೇರ್ಕೊಂಡು ಟಾಸ್ಕ್ ನ ಗೆದ್ದು ಕಾವ್ಯ ಅವರು ಮನೆಗೆ ಕ್ಯಾಪ್ಟನ್ಸಿ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿ ಸೇವ್ ಆದ್ರು. ಅಂಡ್ ಈ ಹುಡುಗಿ ಏನ್ ಅನ್ಕೊಂಡಿದ್ದಾಳಲ್ಲ, ಇವಳೇ ಬ್ರಿಲಿಯಂಟ್, ಮಾಳು ಸೂಪರ್ ಅಂತ ಅವನು ನಾಮಿನೇಟ್ ಆದ ಪುಣ್ಯಾತ್ಮ. ಅಂಡ್ ಹೋಗ್ತಾ ಇಲ್ಲ ಬಿಡಿ ಅವನು, ಯಾಕಂದ್ರೆ ಪಾಪ ಜನ ಸಪೋರ್ಟ್ ಮಾಡ್ತಿದಾರೆ. ಆಪ್ ಹಂಗಂದ್ರು ಆಡೋ ಯೋಗ್ಯತೆ ಎಲ್ಲ ಆಡ್ತಾನು ಇಲ್ಲ ಅಲ್ಲೇನು. ಅಂಡ್ ಅದಾದ್ಮೇಲೆ ಟಾಸ್ಕ್ ಕೊಡ್ತಾರೆ ನಿಲ್ಲೇ ಕಾವೇರಿ ಅಂತ. ಅದಕ್ಕೆ ಒಂದಿಷ್ಟು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಅದ್ರಲ್ಲೂ ಈ ಹುಡುಗಿದ್ ಒಂದಿಷ್ಟು ತಕರಾರುಗಳು, ಅದ್ರಲ್ಲೂ ಇವಳಿಗೆ ಫೇವರಿಸಮ್. ಸ್ಪಂದನ ಏನು ಮಾಡ್ತಿಲ್ಲ, ಕಾವ್ಯ ಏನು ಮಾಡ್ತಿಲ್ಲ ಅಂತ ಹೇಳ್ತಾ ಇದಾರೆ. ಸ್ಪಂದನ ಏನು ಮಾಡ್ತಿಲ್ಲ ಒಪ್ಕೊಳ್ಳೋಣ ಅದನ್ನು. ಇವಳು ಏನ್ ಮಾಡ್ತಾಳೆ ಬಿಗ್ ಬಾಸ್ ಮನೇಲಿ? ಎಷ್ಟು ಟಾಸ್ಕ್ ಗೆದ್ದವಳೆ, ಏನ್ ಮಾಡೋಳೆ? ಪಾತ್ರೆ ತಿಕ್ಕಕ್ಕೆ, ಕಸ ಗುಡ್ಸಕ್ಕೆ ಬಿಗ್ ಬಾಸ್ ಮನೆ ಬಂದವಳ ಹಾಗಾದ್ರೆ? ಅದಂದ್ರೆ ದೇವರನಗಳು ಅರ್ಥ ಆಗ್ತಿಲ್ಲ. ಒಂದು ಕರೆಕ್ಟ್ ಆಗಿರೋ ಸ್ಟ್ಯಾಂಡ್ ಇಲ್ಲ, ಕರೆಕ್ಟ್ ಆಗಿ ಒಂದು ಭಾಷೆ ಇಲ್ಲ, ಕರೆಕ್ಟ್ ಆಗಿ ಒಂದು ವ್ಯಕ್ತಿತ್ವ ಇಲ್ಲ, ಒಂದು ಒಳ್ಳೆ ಪರ್ಸನಾಲಿಟಿ ಇಲ್ಲ, ಒಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲ ಯಾರ ಜೊತೆನು. ಅಂಡ್ ಆ ಊಟ ಕುತ್ಕೋತಾಳೆ, ಒಂದು ಆ ಊಟನ ನಾವು ಅನ್ನಪೂರ್ಣೇಶ್ವರಿ ಹೋಲಿಸ್ತೀವಿ. ಆ ಊಟಕ್ಕೆ ಹೇಗ್ ಕುತ್ಕೊಂಡು ಊಟ ಮಾಡ್ಬೇಕು ಅನ್ನೋ ಒಂದು ಬೇಸಿಕ್ ಸೆನ್ಸ್ ಇಲ್ಲ. ಇಷ್ಟು ಒಂದು ವರ್ಸ್ಟ್ ಕಂಟೆಸ್ಟೆಂಟ್ ಇನ್ನು ಹೇಗ್ ಉಳ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೇಲಿ ಅನ್ನೋದು ಗೊತ್ತಿಲ್ಲ. ಅಂಡ್ ನಾವೇ ಇವಳಿಗೆ ಸಪೋರ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ನನ್ ಪ್ರಕಾರ ಅನ್ಫಿಟ್ ಫಾರ್ ಬಿಗ್ ಬಾಸ್ ಅವಳು. ಯಾಕಂದ್ರೆ ಸುಮ್ನೆ ಒಂಥರ ಕ್ರಿಂಜ್ ಅನ್ಸುತ್ತೆ. ಜಾನ್ವಿ ಒಂದ್ ಮಾತು ಹೇಳಿದ್ರು, ಕ್ರಿಂಜ್ ಆಗಿ ನಾವು ವಿಡಿಯೋಸ್ ಮಾಡ್ಕೊಂಡು ಫೇಮಸ್ ಆದ್ರು ಅಂತ. ಅವ್ರು ನಾವು ಬೈದಿದ್ವಿ ಅವ್ರವ್ರ ವ್ಯಕ್ತಿತ್ವ ಅಂತ. ಬಟ್ ಇಷ್ಟು ವರ್ಸ್ಟ್ ವ್ಯಕ್ತಿತ್ವ ಅನ್ನೋದು ಗೊತ್ತಿರ್ಲಿಲ್ಲ ನಮ್ಗೆ. ಅಂಡ್ ಅದಾದ್ಮೇಲೆ ಕೊನೆಗೂ ಕಾವ್ಯ ಅವ್ರ ಗೆದ್ದು ಏನು ಅಂತ ಪ್ರೂವ್ ಮಾಡ್ಕೊಂಡು ಅವ್ರ ತಂಡದವರು. ಅಂಡ್ ಅದಾದ್ಮೇಲೆ ನಿಲ್ಲೆ ಕಾವೇರಿ ಟಾಸ್ಕ್ ಅಲ್ಲೂ ಅಷ್ಟೇನೆ, ಅಲ್ಲಿ ಉಸ್ತುವಾರಿಯನ್ನು ಒಂದಿಷ್ಟು ಅಲ್ಲಿ ನೋಡಕ್ ಆಗ್ಲಿಲ್ಲ. ಬಟ್ ಅದ್ರಲ್ಲಿ ರಾಶಿಕಾ ತಪ್ಪು ಅಂತ ಹೇಳಕ್ ಆಗಲ್ಲ, ಎರಡು ಕಡೆ ನೋಡಕ್ ಆಗಲ್ಲ. ಅಂಡ್ ನಮ್ ಚೈದ್ರಕ ಸುಳ್ಳಿ ಕಳ್ಳಿ ಎಲ್ಲಾನು ಹೇಳ್ಬೋದು. ಅವರಿಗೆ ಮೋಸ, ಒಂದು ಆಟನ ಒಂದು ಸೀರಿಯಸ್ ಆಗಿ ಒಂದು ನ್ಯಾಯವಾದ ರೀತಿಯಲ್ಲಿ ಆಡಕ್ಕಾಗಲ್ಲ, ಗೆಲ್ಲೋದಕ್ಕಾಗಲ್ಲ, ಬರೀ ವಾದ, ಬರೀ ಮಾತು. ಅಂಡ್ ರಾಶಿಕ್ ಅವರು ತುಂಬಾನೇ ಟ್ರೈ ಮಾಡಿದ್ರು ಫೇರ್ ಆಗಿ ಆಡ್ಸೋದಕ್ಕೆ, ಬಟ್ ಅಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಆಡ್ತಿರೋದೇ ಎಲ್ಲ ಬರೀ ಮೋಸದ ಆಟ. ಸೊ ಫೈನಲಿ ಅದರಲ್ಲಿ ಮೊದಲನೇದ ಡ್ರಾ ಅಂತ ಕೊಡ್ತಾರೆ. ಎರಡನೇ ಸುತ್ತಲ್ಲಿ ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡಿದಲ್ಲಿ ಬಿಗ್ ಬಾಸ್ ಅವ್ರು ಮುಗಿಸಿದ್ದಾರೆ. ಬಟ್ ಅದರಲ್ಲಿ ಎರಡನೇ ಸುತ್ತಲೂ ಕೂಡ ರಜತ್ ಅವ್ರ ತನ ಸೋತಿದೆ. ಬಟ್ ಅಲ್ಲೂ ಅಷ್ಟೇ ಚೈತ್ರ ಅವರು ಫುಲ್ ಮೋಸನೆ ಮಾಡಿದ್ರು. ಆ 4 ಏನ್ ತೆಗಿಬಾರ್ದು ಅಂತಿತ್ತು, ಅವ್ರದನ್ನ ತೆಗ್ದಿದ್ನ ಮುಚ್ಚಬಾರ್ದು ಅಂತಿತ್ತು ಕ್ಯಾಪ್ಟನ್ ಅವ್ರು ತೆಗ್ದಿದ್ನ, ಅದನ್ನ ಮುಚ್ಚಿಬಿಟ್ಟನೆ ಆಟ ಆಡಿದ್ರು. ಸೊ ಎಲ್ಲೋ ಒಂದ್ ಕಡೆ ಮತ್ತು ಅನ್ಫೇರ್ ಆಗಿ ಆಡಿದ್ರು ಅವರು. ಸೊ ಟಾಸ್ಕ್ ಗೆಲ್ಬಹುದು, ವ್ಯಕ್ತಿತ್ವದಲ್ಲಿ ಎಲ್ಲೋ ಒಂದ್ ಕಡೆ ಹೊರಗಡೆ ಎಷ್ಟು ಚೀಪ್ ಆಗಿ ಕಾಣಿಸ್ತಾರೆ ಅನ್ನೋದು ಅವ್ರಿಗೆ ಇನ್ನೂ ಅರಿವೇ ಆಗಿಲ್ಲ. ಸೊ ನನಗೆ ಇವತ್ತಿನ ಎಪಿಸೋಡ್ ನೋಡಿದಾಗ ದಯವಿಟ್ಟು ಸೀಕ್ರೆಟ್ ರೂಮ್ ಇಂದ ಇಬ್ಬರಲ್ಲಿ ಒಬ್ಬರನ್ನ ತೆಗೆದುಬಿಡಿ. ಧ್ರುವಂತ್ ಬಗ್ಗೆ ನಾನು ಹೇಳ್ಬೇಕು, ನಿಜವಾಗ್ಲೂ ರಕ್ಷಿತಾ ಮುಖವಾಡನ ಬಯಲು ಮಾಡೋದಕ್ಕೆ ಧ್ರುವಂತ್ ಒಬ್ಬನ ಕೈಯಿಂದನೇ ಸಾಧ್ಯ. ಅಂಡ್ ಲವ್ ಯು ಮ್ಯಾನ್. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ